ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸುಬ್ಬು ಮನೆಯವರೆಲ್ಲರೂ ಕೂಡ ರಾಮಾಪುರದಲ್ಲಿರುವಂಥ ದೇವಸ್ಥಾನಕ್ಕೆ ಮದುವೆಗಾಗಿ ಬಂದಿರ್ತಾರೆ. ಎಲ್ಲರೂ ಕೂಡ ದೇವ್ರ ಹತ್ರ ಅವ್ರಿಗೆ ಬೇಕಾಗಿರೋಂಥ ಬೇಡಿಕೆ ಕೂಡ ಬೇಡ್ಕೊಳ್ತಾ ಇರ್ತಾರೆ. ಆದರೆ ಕಾಂತಮ್ಮ ಇದ್ದವರು, ಅಲ್ಲ ಏನಿದು ನೀವು ದೇವಸ್ಥಾನ ಮುಂದೆ ನಿಂತ್ಕೊಂಡ್ಬಿಟ್ಟು ಎಲ್ಲ ಕೈ ಮುಗ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹೇಗೆ, ನಾವು ಬಂದಿದ್ದೀವಿ ಅಂದಮೇಲೆ ವೆಲ್ಕಮ್ ಜ್ಯೂಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ರೆ ನನಗೆ ಇವಾಗ್ಲೇ ಹೊಟ್ಟೆ ಹಸಿತಾ ಇದೆ, ಇವಾಗ್ಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಮದುವೆ ಮನೆಯಲ್ಲಿ ಒಂದು ಹಗಲೂ ಕೂಡ ಬಿಡಬಾರ್ದು ಕಣೆ ಧನಲಕ್ಷ್ಮಿ ಅಂತ ಧನಲಕ್ಷ್ಮಿ ಅವ್ರಿಗೆ ಹೇಳ್ತಿರ್ತಾರೆ. ಆಗ ಅವರಿದ್ದವರು, ಏನತ್ತೆ ನೀವು ಯಾವಾಗಲೂ ನೋಡಿದ್ರು ಊಟ ಊಟ ಅಂತಾನೆ ಇರ್ತಿರಲ್ಲ, ಇವಾಗಲೂ ನನ್ನ ತಮ್ಮನ ಮದುವೆಗೆ ಬಂದಿರೋದು, ಬೇರೆ ಮದುವೆಗೆ ಬಂದಿರೋ ಹಾಗೆ ಊಟ ಊಟ ಅಂತಾನೆ ಇದ್ದೀರಲ್ಲ ನೀವು ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಇದ್ದವರು, ಅಲ್ಲ ಕಣೆ ಮನೆಯಲ್ಲಿ ಸರಿಯಾಗಿ ಊಟಕ್ಕೆ ಇಟ್ಟಿದ್ರೆ ತಾನೇ, ನಾನು ಯಾಕೆ ಈ ರೀತಿ ಆಡ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಅವರೆಲ್ಲಿಗೂ ಬೇಜಾರಾಗುತ್ತೆ. ಕಡೆ ಪಿಂಕಿ ಸುಬ್ಬು ಬಂದಿದ್ದಾನೆ ಅವ್ರ ಮನೆಯವರೆಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತನ್ನ ಮನೆಯವ್ರ ಹತ್ರ ಹೇಳ್ತಾ ಇರ್ತಾರೆ. ಆಗ ವಂದನಾ ಇದ್ದವರು, ಪಿಂಕಿ ಆ ರೀತಿ ಎಲ್ಲ ಮಾತಾಡಬಾರ್ದು, ಸುಬ್ಬು ಇವಾಗ ಬಾವ ಅಂತ ಹೇಳ್ತಾ ಇರ್ತಾರೆ. ಆಗ ಸುರೇಂದ್ರ ಅವರು, ಹೌದು ನೀನು ಇವಾಗ ಬಾವ ಅಂತ ಅನ್ಬೇಕು ಅಂತ ಹೇಳ್ತಾರೆ. ಆದರೆ ಪಿಂಕಿ ಬಾವ ಬಂದ ಅಂತ ಹೇಳ್ತಾನೆ. ಬಾವ ಬಂದ ಅಂತ ಅನ್ಬಾರ್ದು, ಬಾವ ಬಂದರು ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ನಾವು ಅವ್ರಿಗೆ ಆರತಿ ಮಾಡಿ ಸುಬ್ಬನ ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಅಜ್ಜಿದವರು, ಶ್ರಾವಣಿ ನೀನು ಹುಡುಗನ ಮುಂದೆ ಬರಬಾರ್ದು, ಇಲ್ಲೇ ಇರೋ ಬರ್ತೀವಿ ಅಂತ ಹೇಳಿ ಸುಬ್ಬುನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾರೆ. ಬರಬೇಕು ಬೀಗರು ಏನ್ರಿ ಹಳಿ ಅಂದರೆ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ವೀರು ಅವರು, ಆಗ ಪದ್ಮನಾಭ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ವಿಶಾಲು ಇದ್ದವರು, ಯಜಮಾನ್ರೆ ನಿಮ್ಮ ಬಾಯಿಂದ ನಮಗೆ ಬೀಗ್ರೆ ಅಂತ ಕರೆಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ, ನಾವು ನಿಮ್ಮ ಸಂಬಂಧನ ಬೆಳೆಸೋದಕ್ಕೆ ಅದೃಷ್ಟ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಗ ವೀರು ಇದ್ದವರು, ಆ ಥರ ಏನಿಲ್ಲ, ಹೇಳಬೇಕು ಅಂತಂದರೆ ನಾವು ನಿಮ್ಮ ಸಂಬಂಧನ ಬೆಳೆಸೋದಕ್ಕೆ ಅದೃಷ್ಟ ಮಾಡಿದ್ದೀವಿ, ಯಾಕೆ ಅಂತಂದರೆ ನೀವು ಹೃದಯವಂತಿಕೆಯಲ್ಲಿ ನಮಗಿಂತ ಶ್ರೀಮಂತರು, ಅಷ್ಟು ಒಳ್ಳೆ ಗುಣ ಇರೋರು, ಅದಕ್ಕೆ ನಮಗೇನೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಸುಬ್ಬುನ ವೆಲ್ಕಮ್ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಶ್ರಾವಣಿ ಅವರು ಅಜ್ಜಿ ಹತ್ರ ಹೋಗಿ, ಅಜ್ಜಿ ನಾನು ಇವಾಗ ಏನು ಮಾಡಲಿ, ಸುಬ್ಬುಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ, ಸುಬ್ಬು ಈ ಮನಸಾರ ಇಷ್ಟಪಟ್ಟು ಈ ಮದುವೆಗೆ ಒಪ್ಕೊಂಡಿದ್ದಾನೋ ಇಲ್ವೋ ಏನೂ ಗೊತ್ತಾಗ್ತಿಲ್ಲ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ಅಜ್ಜಿ ಅಂತ ಹೇಳ್ತಾ ಇರ್ತಾರೆ. ಆಗ ಅಜ್ಜಿದವರು, ಶ್ರಾವಣಿ ನೀನು ಮದುವೆಗೆ ಮುಂಚೆನೇ ಪ್ರೀತಿನ ಹೇಳ್ಕೋಬೇಕು, ಎಲ್ಲ ವಿಷಯನೂ ಕೂಡ ಮನಸಾರೆ ಭಯನ ಬಿಟ್ಟು ಸುಬ್ಬು ಹತ್ರ ಹೇಳ್ಕೊ, ಆಗ ನಿನಗೆ ಮನಸ್ಸು ಹಗುರ ಆಗುತ್ತೆ, ಆಗ ಸುಬ್ಬುನು ಕೂಡ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ತಾನೆ ಅಂತ ಹೇಳ್ತಿರ್ತಾರೆ. ಆಗ ಶ್ರಾವಣಿ, ಹೌದು ಅಜ್ಜಿ, ಅದೇ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ಇದ್ದವರು, ನೋಡು ಶ್ರಾವಣಿ, ಮದುವೆ ಮುಂಚೆ ಪ್ರೀತಿ ಹೇಳ್ಕೊಳ್ದೆ, ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ದೆ ಮದುವೆ ಆಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ, ನೀನು ಪ್ರೀತಿನ ಧೈರ್ಯವಾಗಿ ಹೇಳ್ಕೊ ಮಗಳೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಶ್ರಾವಣಿಯವರು, ಅಲ್ಲ ಈ ಸುಬ್ಬುಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಏನು ಮಾಡೋದು, ನೋಡಿದ್ರೆ ಏನು ಮನ್ಸು ಬಿಟ್ಟು ಹೇಳ್ತಾ ಇಲ್ಲ, ಅಕಸ್ಮಾತು ಏನು ಮದುವೆ ಸಮಯದಲ್ಲಿ ಏನಾದರೂ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ಏನಪ್ಪ ಮಾಡೋದು ಅಂತ ಸ್ವಲ್ಪ ಗಾಬರಿಯಲ್ಲಿರ್ತಾರೆ. ಈ ಕಡೆ ಅರಿಶಿನ ಶಾಸ್ತ್ರಕ್ಕೆಲ್ಲನೂ ಕೂಡ ರೆಡಿ ಮಾಡಿರ್ತಾರೆ. ಆಗ ಅಜ್ಜಿದವರು, ಪುರೋಹಿತರೆ ಅರಿಶಿನ ಶಾಸ್ತ್ರಕ್ಕೆ ಎಲ್ಲ ರೆಡಿ ಇದೆ, ಶುರು ಮಾಡ್ಬೋದಾ ಅಂತ ಕೇಳ್ತಾರೆ. ಆಗ ಪುರೋಹಿತರು, ಹೌದಮ್ಮ ಶುರು ಮಾಡ್ಬೋದು ಅಂತ ಹೇಳ್ತಾರೆ. ಆಗ ಅಜ್ಜಿದವರು, ಮುತ್ತೈದರೆಲ್ಲರೂ ಬಂದು ಅರಿಶಿನ ಹಚ್ಚಿ ಅಂತ ಹೇಳ್ತಾರೆ. ಒಬ್ಬೊಬ್ಬರಾಗೆ ಬಂದು ಸುಬ್ಬುಗೆ ಮತ್ತು ಶ್ರಾವಣಿಗೆ ಅರಿಶಿನ ಹಚ್ಚುತ್ತಾರೆ. ಆಗ ವರ್ಧ ಮತ್ತು ವರ ಇಬ್ಬರು ಕೂಡ ಬಂದಿರ್ತಾರೆ. ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಅವರು ಕೂಡ ಇಬ್ಬರಿಗೂ ಅರಿಶಿನ ಹಚ್ಚುತ್ತಾರೆ. ಆದರೆ ಇದನ್ನೆಲ್ಲ ನೋಡ್ತಾ ಇರೋ ಪದ್ಮನಾಭ ಅವರು, ಶ್ರಾವಣಿ ಅಮ್ಮವ್ರಿಗೆ ಈಗ ತುಂಬ ಮುಖ್ಯವಾಗಿ ಅವ್ರ ತಾಯಿ ಹಚ್ಬೇಕಾಗಿತ್ತು ಅರಿಶಿನ, ಆದರೆ ನಂದಿನಿ ಅಮ್ಮವರು ಇಲ್ಲಿ ಇರೋದು ಯಾರಿಗೂ ಗೊತ್ತಿಲ್ಲ, ಆಕಸ್ಮಿಕವಾಗಿ ಅವ್ರು ಬಂದ್ರೂ ಕೂಡ ಯಾರಿಗೂ ಗೊತ್ತಾಗ್ಲೂಬಾರ್ದು, ಅವರು ಅರಿಶಿನ ಹಚ್ಚಿದ್ರೆ ತುಂಬಾ ಖುಷಿ ಪಟ್ಟಿರೋರು ಶ್ರಾವಣಿ ಅಮ್ಮವರು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಆಗ ವಿಜಯಾಂಬಿಕಾ ಅವರು ಶ್ರಾವಣಿ ಅವರಿಗೆ ಅರಿಶಿನ ಹಚ್ಚೋದಕ್ಕೆ ಹೋಗ್ತಾರೆ. ಆಗ ಶ್ರಾವಣಿ ಅವರು, ನೋಡಿದ್ಯಾ ವಿಜಯಾಂಬಿಕಾ, ನೀನು ಅಂದ್ಕೊಂಡಾಗೆ ಏನೂ ನಡೆಯೋದಿಲ್ಲ, ನೀನೇ ನಿನ್ನ ಕೈಯಾರ ನನಗೆ ಅರಿಶಿನ ಹಚ್ಚೋ ಥರ ಆಯಿತು, ನೋಡಿದ್ಯಾ ಕಾಲ ಹೇಗೆ ಬದಲಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ವಿಜಯಾಂಬಿಕಾ, ನೋಡು ಶ್ರಾವಣಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನಿನ್ನ ಮದುವೆ ಸುಬ್ಬು ಜೊತೆ ನಡೆಯುತ್ತೆ ಅಂತ ನೀನು ಅಂದ್ಕೊಳ್ಳೋದಕ್ಕೆ ಹೋಗಲೇಬೇಡ, ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಸವಾಲು ಹಾಕಿ ಶ್ರಾವಣಿ ಹತ್ರ ಈ ಕಡೆ ಬರ್ತಾರೆ. ಈ ಕಡೆ ಮದನ್ ಅವರು ವಿಜಯಾಂಬಿಕಾ ಜೊತೆ ಮಾತಾಡ್ತಾರೆ. ಮಾಮ್, ಏನು ಮಾಮ್ ಇಷ್ಟೆಲ್ಲ ನಡೀತಾ ಇದೆ, ನಿಜವಾಗ್ಲೂ ಶ್ರಾವಣಿ ಮತ್ತು ಸುಬ್ಬು ಮದುವೆನ ನಿಲ್ಲಿಸೋದಕ್ಕೆ ಆಗುತ್ತಾ, ಏನು ಮಾಡೋದು ಮಾಮ್, ಈ ಥರ ಆದರೆ ನಮ್ಮ ಕತೆ ಮುಗೀತು, ನಮಗೆ ಯಾವ ವಾಸನೆ ಸಿಗೋದಿಲ್ಲ, ನಮ್ಮ ಕತೆ ಇಷ್ಟಕ್ಕೆ ಫಿನಿಶ್ ಆಗಿಬಿಡುತ್ತೆ ಅಷ್ಟೇ ಅಂತ ಹೇಳ್ತಿರ್ತಾರೆ. ಆಗ ವಿಜಯಾಂಬಿಕಾ, ನೋ ಮ್ಯಾಡಿ, ನೀನು ಆ ರೀತಿ ಥಿಂಕ್ ಮಾಡಲೇಬೇಡ, ನಾನು ವಿಜಯಾಂಬಿಕಾ, ನಾನು ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತೀನಿ, ನಿನ್ನ ಮದುವೆನಲ್ಲೂ ಕೂಡ ಇದೇ ರೀತಿ ಆಯಿತು, ಆದರೆ ಕೊನೆ ಮೂಮೆಂಟಲ್ಲಿ ಏನಾಯಿತು ಅದೇ ಥರ, ಅವಳು ಎಷ್ಟೇ ಹಾರಾಡಲಿ ಶ್ರಾವಣಿ ಮದುವೆ ಮಾತ್ರ ನಿನ್ನ ಜೊತೆನೇ, ಸುಬ್ಬು ಕಥೆನ ಮುಗಿಸ್ಬಿಡೋಣ, ನಾನು ಎಲ್ಲ ನೋಡ್ಕೊಳ್ತೀನಿ ಮಾಡಿ ಅಂತ ಹೇಳ್ತಾರೆ.
ಆಗ ಮದನ್ ಅವರು, ಏನು ಮಾಮ್ ಹೇಳ್ತಾ ಇದೆಯಾ ನೀನು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಏನು ಪ್ಲ್ಯಾನ್ ಹೇಳು ಮಾಮ್ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಸುಬ್ಬನ ಹೇಗಾದರೂ ಮಾಡಿ ಕಿಡ್ನಾಪ್ ಮಾಡಬೇಕು, ಸುಬ್ಬು ಕಥನ ಇವತ್ತು ರಾತ್ರಿಗೆ ಕೊನೆ ಮಾಡಬೇಕು, ಸುಬ್ಬನೇ ಇಲ್ಲ ಅಂತಂದರೆ ಹಸೆ ಮನೆಯಲ್ಲಿ ಯಾರು ಬರ್ತಾರೆ. ಆಗ ವೀರುಗೆ ಏನೋ ಆಪ್ಷನ್ ಇಲ್ದೇನೆ ನಿನ್ನ ಹತ್ರ ಬಂದು, ಮದನ್ ಪ್ಲೀಸ್ ಮದುವೆ ಆಗು ನನ್ನ ಮಗಳನ್ನ ಅಂತ ಕೇಳ್ಕೋಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಈ ರೀತಿ ಮಾತಾಡ್ತಾರೋ ಮಾತನ್ನ ಶ್ರೀವಲ್ಲಿ ಕಿವಿಗೆ ಹೇಗೋ ಬಿದ್ದುಬಿಡುತ್ತೆ. ಆಗ ಶ್ರೀವಲ್ಲಿ, ಇದೇನಿದು, ಈ ಮೇಡಮ್ ನನಗೆ ಏನು ಹೇಳಿದ್ರು, ಶ್ರಾವಣಿ ಮತ್ತು ಸುಬ್ಬು ಮದುವೆನ ನಿಲ್ಲಿಸ್ತೀನಿ, ಸುಬ್ಬು ನಿನ್ನ ಜೊತೆ ಮದುವೆ ಆಗ್ತಾನೆ ಅಂತ ಈ ರೀತಿ ಎಲ್ಲ ಹೇಳಿದ್ರು. ನನಗೆ ಧೈರ್ಯನ ತುಂಬಿದ್ರು. ಇವಾಗ ನೋಡಿದ್ರೆ ಸುಬ್ಬನ ಕತೆನ ಮುಗಿಸ್ಬಿಟ್ಟು ಶ್ರಾವಣಿ ಮದುವೆನ ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ. ಈ ರೀತಿ ಮಾಡಿದ್ರೆ ಇವ್ರಿಗೆ ಏನಾದರೂ ಸಿಗುತ್ತೆ. ಇವ್ರು ನನಗೆ ಏನೇನೆಲ್ಲ ಹೇಳಿದ್ರು, ಇವರು ನನಗೆ ಹೇಳಿ ಕಟ್ಟು ಕತೆನ ಕಟ್ಟಿದ್ರು ಅಷ್ಟೇ. ಇವ್ರ ಸ್ವಾರ್ಥಕ್ಕೆ ನನ್ನ ಉಪಯೋಗಿಸ್ಕೊಂಡ್ರು ಅಂತ ಅನ್ಸುತ್ತೆ. ನಾನಿವಾಗ ಸುಬ್ಬನ ಕಾಪಾಡಬೇಕು, ಸುಬ್ಬನ ಹೇಗಾದರೂ ನಾನೇ ಕಾಪಾಡಿ ಹಸೆ ಮನೆಗೆ ಕರ್ಕೊಂಬರ್ಬೇಕು, ಶ್ರಾವಣಿ ಮತ್ತು ಸುಬ್ಬು ಮದುವೆ ಆಗಲೇಬೇಕು, ನಾನಿವಾಗ ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಸುಬ್ಬುನ ಕಿಡ್ನಾಪ್ ಮಾಡೇ ಬಿಟ್ಟಿರ್ತಾರೆ. ಸುಬ್ಬು ಕಥನ ಮುಗಿಸ್ಬೇಕು ಅಂತ ರೌಡಿಗಳಿಗೂ ಕೂಡ ಫೋನ್ ಮಾಡಿ ಹೇಳಿರ್ತಾರೆ. ಆಗ ಆ ರೌಡಿಗಳು ಕಾವಲಾಗಿ ನಿಂತಿರ್ತಾರೆ. ಸುಬ್ಬುನ ಒಂದು ಚೇರಲ್ಲಿ ಕಟ್ಟಿ ಕಾವಲಾಗಿ ನಿಂತಿರ್ತಾರೆ. ಆಗ ಶ್ರೀವಲ್ಲಿ ಇವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡಿರೋಂಥ ಶ್ರೀವಲ್ಲಿ, ನಾನು ಸುಬ್ಬುನ ಹೇಗಾದರೂ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಸುಬ್ಬು ಇರೋ ಜಾಗಕ್ಕೆ ಹೋಗ್ತಾರೆ. ಸುಬ್ಬುಗೆ ಕಟ್ಟಿದಂಥ ಹಗ್ಗನ ಬಿಚ್ಚಿ ಸುಬ್ಬುನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆಗ ಸುಬ್ಬು ಅವರು ರೌಡಿಗಳನ್ನೆಲ್ಲ ಹೊಡೆದು ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬರೋದಕ್ಕೆ ಅಂತ ಹೊರಡ್ತಾರೆ. ಆದರೆ ಆ ರೌಡಿಗಳು ಸುಬ್ಬುಗೂ ಕೂಡ ಚೆನ್ನಾಗೇ ಹೊಡಿತಾರೆ. ಆಗ ಸುಬ್ಬುನು ಕೂಡ ಚೆನ್ನಾಗಿ ಫೈಟ್ ಮಾಡಿ ಆ ರೌಡಿಗಳಿಂದ ತಪ್ಪಿಸ್ಕೊಂಡು ಬರ್ತಾರೆ. ಆಗ ಶ್ರೀವಲ್ಲಿ ಸುಬ್ಬುನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಅವರು ತುಂಬಾನೇ ಮುದ್ದಾಗಿ ಮದುಮಗಳಾಗಿ ರೆಡಿಯಾಗಿರ್ತಾರೆ. ಆಗ ಪುರೋಹಿತರು ಮದುಮಗಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವ್ರನ್ನ ಮದುಮಗಳಾಗಿ ಕರ್ಕೊಂಡು ಬರ್ತಾರೆ. ಈ ಕಡೆ ವಿಜಯಾಂಬಿಕಾ ಮತ್ತು ಮದನ್ ಇಬ್ಬರು ಕೂಡ ತುಂಬಾನೇ ಖುಷಿಯಾಗಿ ಬೀಗ್ತಾ ಇರ್ತಾರೆ. ಎಲ್ಲ ಕೂಡ ನಾವು ಅಂದ್ಕೊಂಡಂಗೆ ಆಗುತ್ತೆ, ಶ್ರಾವಣಿ ಮದುವೆ ನಿಲ್ಲುತ್ತೆ, ಶ್ರಾವಣಿ ಜೊತೆ ನಿನ್ನ ಮದುವೆ ಆಗುತ್ತೆ, ಡೋಂಟ್ ವರಿ ಮಾಡಿ ಅಂತ ಖುಷಿಯಾಗಿ ನಗ್ತಾ ಇರ್ತಾರೆ. ಆದರೆ ಶ್ರಾವಣಿಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಸುಬ್ಬು ಹೇಗೆ ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪುರೋಹಿತರು ಮದುಮಗನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಆಗ ವಿಶಾಲ್ ಅವರು ಬಂದು, ಸುಬ್ಬು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಶ್ರಾವಣಿಗೆ ಒಂದು ಕ್ಷಣ ಭಯ ಆಗ್ಬಿಡುತ್ತೆ. ಅಲ್ಲೋ ಸುಬ್ಬುಗೆ ಈ ಮದುವೆ ಇಷ್ಟ ಇಲ್ವಾ, ಈ ಮದುವೆ ಇಷ್ಟ ಇಲ್ಲದೆ ಈ ರೀತಿ ಮಾಡ್ತಿದ್ದಾನ, ಸುಬ್ಬು ಎಲ್ಲಿ, ನಾನು ಏನು ಮಾಡಲಿ ಇವಾಗ, ಎಲ್ಲ ವಿಜಯಾಂಬಿಕಾ ಪ್ಲಾನ, ವಿಜಯಾಂಬಿಕಾ ಅಂದ್ಕೊಂಡಾಗೇನೆ ಆಗ್ತಾ ಇದೆಯಲ್ಲ, ಏನಪ್ಪ ಮಾಡೋದು, ಸುಬ್ಬು ನನಗೆ ಸಿಗೋದಿಲ್ವಾ, ಸುಬ್ಬು ಪ್ರೀತಿ ನನಗೆ ಸಿಗೋದಿಲ್ವಾ, ಏನು ಮಾಡೋದು ಅಂತ ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟರಲ್ಲಿ ಕೊನೆಗೂ ಕೂಡ ಶ್ರೀವಲ್ಲಿ ಸುಬ್ಬುನ ಕರ್ಕೊಂಡು ರಾಮಪುರ ದೇವಸ್ಥಾನಕ್ಕೆ ಬಂದೇ ಬಿಡ್ತಾರೆ. ಆಗ ಸುಬ್ಬು ಅವರು ಮದುಮಗನ ಡ್ರೆಸ್ನ ಹಾಕ್ಕೊಂಡು ಬರ್ತಾರೆ. ಆಗ ಸುಬ್ಬು ಬಂದ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿಗೆ ಜೀವ ಬಂದಂಗೆ ಆಗುತ್ತೆ. ತುಂಬಾ ಧೈರ್ಯದಿಂದ ಖುಷಿ ಪಡ್ತಾರೆ. ಕೊನೆಗೂ ಸುಬ್ಬು ಬಂದ್ಬಿಟ್ಟ ಅಂತ ಖುಷಿ ಪಡ್ತಾ ಇರ್ತಾರೆ. ಆಗ ಸುಬ್ಬು ಅವರು ಮದುಮಗನ ಡ್ರೆಸ್ಸನ್ನು ಹಾಕೊಂಡು ತುಂಬಾ ಮುದ್ದಾಗಿ ಕಾಣಿಸ್ತಾ ಹಸೆ ಮನೆಗೆ ಬಂದು ಕೂಡ್ತಾರೆ. ಆಗ ಕೊನೆಗೆ ಎಲ್ಲ ಕೂಡ ಮಂತ್ರನ ಹೇಳಿ ಪುರೋಹಿತರು ಗಟ್ಟಿಮೇಳ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಶ್ರಾವಣಿಗೆ ಕೊನೆಗೆ ತಾಳಿ ಕಟ್ಟೇ ಬಿಡ್ತಾರೆ. ಎಲ್ಲರೂ ಅಕ್ಷತೆ ಆಗ್ತಾರೆ. ಆದರೆ ವಿಜಯಾಂಬಿಕಾ ಮದನು ಏನು ಈ ರೀತಿ ಆಯ್ತಲ್ಲ, ನಾನು ಅವ್ರಿಗೆ ಮುಗಿಸೋದಕ್ಕೆ ಹೇಳಿದೆ, ಆದರೆ ಇವನು ಯಾವ ಥರ ತಪ್ಪಿಸ್ಕೊಂಡು ಬಂದ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. ಮದನು ಮತ್ತು ವಿಜಯಾಂಬಿಕಾಗೆ ಫುಲ್ ತಲೆ ಕೆಟ್ಟೋಗ್ಬಿಡುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು, ಏನು ಈ ರೀತಿ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಮದುವೆ ಆಗೇ ಬಿಡುತ್ತೆ. ಎಲ್ಲರೂ ಕೂಡ ಅಕ್ಷತೆಗಳನ್ನ ಹಾಕ್ತಾ ಇರ್ತಾರೆ. ತುಂಬಾ ಖುಷಿಯಿಂದ ಶ್ರಾವಣಿ ಅವರು ತಾಳಿನ ಹಾಕಿಸ್ಕೊಳ್ತಾರೆ. ಕೊನೆಗೂ ನಮ್ಮಮ್ಮ ನನ್ನ ಜೊತೆ ಬಂದು ಸೇರಿದಂಗಾಯ್ತು ಅಂತ ಹೇಳ್ತಾ ಇರ್ತಾರೆ. ಶ್ರಾವಣಿಯ ತಾಯಿ ನಂದಿನಿ ಅವರು ಕೂಡ ಅಕ್ಷತೆಗಳನ್ನ ಹಾಕ್ತಾರೆ. ತುಂಬಾನೇ ಖುಷಿಪಟ್ಟು ಮದುವೆನ ಮಾಡ್ಕೊಳ್ತಾರೆ. ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ಕೊನೆಗೂ ಕೂಡ ಶ್ರಾವಣಿ ಮತ್ತು ಸುಬ್ಬು ಮದುವೆ ನಡೆಯುತ್ತೆ. ಆಗ ಶ್ರೀವಲ್ಲಿ ಅವರು ಸುಬ್ಬುಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಕೊನೆಗೂ ಶ್ರೀವಲ್ಲಿನೇ ಮುಂದೆ ನಿಂತು ಮದುವೆನ ಮಾಡಿಸಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.